ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವೈಬ್ ವಿತ್ ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವಾಗಿರೋ ಲೈಫ್ ಸ್ಟೈಲಲ್ಲಿ ಎಲ್ಲರೂ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗಿರ್ತೀವಿ. ಅದೇ ರೀತಿ ಹೋಟೆಲ್ ಫುಡ್ಡಿಗೂ ಕೂಡ ಅಡಿಕ್ಟ್ ಆಗಿರ್ತೀವಿ. ನಾವು ಎಷ್ಟೇ ಔಟ್ಸೈಡ್ ಫುಡ್ನ ನಾವು ತಿಂದ್ರೂ ಕೂಡ ಮನೆಯಲ್ಲಿ ಮಾಡೋ ಊಟದ ಮುಂದೆ ಯಾವುದೂ ಇರೋದಿಲ್ಲ ಅಲ್ವಾ. ನಾವಿವತ್ತು ಮನೆಯಲ್ಲೇ ಹೇಗೆ ಕ್ರಿಸ್ಪಿಯಾಗಿ ದೋಸೆನ ಮಾಡ್ಕೋಬೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಈ 2 ಗ್ಲಾಸ್ ಅಕ್ಕಿಗೆ ನಾನು ಒಂದು 3/4 ಕಪ್ಪಷ್ಟು ಅವಲಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ದೋಸೆ ತುಂಬ ಸ್ಮೂತಾಗಿ ಬರುತ್ತೆ. ಬರೀ ಅಕ್ಕಿನ ರುಬ್ಬಿ ನಾವು ದೋಸೆ ಮಾಡೋದ್ರಿಂದ ಅದು ಕಲ್ಲು ಥರ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ನಾವು ಇಷ್ಟೇ ತುಂಬ ತೆಳುವಾಗಿ ಹಾಕಿದ್ರೂ ಅದು ಕಲ್ಲು ಥರ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಅವಲಕ್ಕಿನ ನಾವು ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಟೇಸ್ಟೂ ಕೂಡ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡಿರೋದ್ರಿಂದ 3/4 ಕಪ್ ಅವಲಕ್ಕಿನ ತೊಗೊತಾ ಇದ್ದೀನಿ. ನಿಮಗೆ ಇನ್ನೂ ಬೇಕಿದ್ರೆ ನೀವು ಇನ್ನೂ ಎಷ್ಟು ಗ್ಲಾಸ್ ಅಕ್ಕಿನ ನೆನೆಯೋಕ್ಕೆ ಇಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ನೀವಿನ್ನೂ ಬೇಕಿದ್ರೆ ಅವಲಕ್ಕಿನ ಜಾಸ್ತಿ ತೊಗೋಬೋದು. ನೆಕ್ಸ್ಟ್ ಇವಾಗ ನಾನು ಇನ್ನೊಂದು ಬೌಲಿಗೆ ಒಂದು 1/4 ಕಪ್ಪಷ್ಟು ಕಡಲೆಬೇಳೆ, ಒಂದು 3/4 ಕಪ್ಪಷ್ಟು ಉದ್ದಿನ ಬೇಳೆನ ನೆನೆಸ್ಕೊತಾ ಇದ್ದೀನಿ. ನಾನು ಕಡಲೆಬೇಳೆನ ಯಾಕೆ ಹಾಕ್ತಿದ್ದೀನಿ ಅಂತಂದರೆ ಅದು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕಡಲೆಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವರು ಇದಕ್ಕೆ ಮೆಂತ್ಯನೂ ಕೂಡ ಆ್ಯಡ್ ಮಾಡ್ಕೊತಾರೆ. ಆದರೆ ಮೆಂತ್ಯ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬಾಡಿ ತಂಪು ಮಾಡುತ್ತೆ ಮೆಂತ್ಯ, ಆದರೆ ಸ್ವಲ್ಪ ಕಹಿ ಬರುತ್ತೇನೋ ಅಂತ ನಾನು ಮೆಂತ್ಯನ ಹಾಕ್ಕೊಳ್ತಾ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ನಾವು ಟ್ಯಾಪ್ ನೀರಲ್ಲೇ ತೊಳೆದ್ರೂ ಒಂದು ಏನನ್ನು ನೆನಪಿಟ್ಕೊಂಡಿರ್ಬೇಕಪ್ಪ ಅಂತಂದರೆ ನಾವು ಔಟ್ಸೈಡಿಂದ ಬರೋ ನೀರಿಂದನೂ ನಾವು ಇದನ್ನೆಲ್ಲ ತೊಳ್ಕೊಂಡ್ರೂ ನೆನೆಸೋದನ್ನು ಮಾತ್ರ ನಾವು ಕುಡಿಯೋ ನೀರಲ್ಲೇ ನೆನೆಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನಾವು ಕೆಲವೊಂದು ಸಲ 5-6 ಅವರ್ ನೆನೆಯೋಕೆ ಇಡ್ತೀವಿ. ಬೆಳಗ್ಗೆ ನೆನೆಸ್ಬಿಟ್ಟು ನೈಟ್ ರುಬ್ತೀವಿ. ಆವಾಗ ಏನಾಗ್ಬಿಡುತ್ತೆ, ಫುಲ್ಲು ನೀರಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಅಕ್ಕಿ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾವು ಕುಡಿಯೋ ನೀರಲ್ಲಿನೇ ಚೆನ್ನಾಗಿ ಇದನ್ನು ನೆನೆಯೋಕ್ಕೆ ಬಿಟ್ಟು ಆಮೇಲೆ ಇದನ್ನು ನೀಟಾಗಿ ತೊಳೆದು ನಾವು ರುಬ್ಕೋಬೇಕಾಗುತ್ತೆ. ಇವಾಗ ನೋಡಿ ನಾನು ಇವಾಗ ಇದನ್ನು ರುಬ್ಕೊಂಡಿದ್ದೀನಿ. ನೋಡಿ ಈ ಥರ ರುಬ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ ನಾವು ದೋಸೆನ ರುಬ್ಬಬೇಕಾದ್ರೆ ಸ್ವಲ್ಪ ಸಣ್ಣಗೆ ರುಬ್ಕೋಬೇಕಾಗುತ್ತೆ. ಅದೇ ರೀತಿ ಇಡ್ಲಿಗಾದರೆ ಸ್ವಲ್ಪ ದಪ್ಪ ದಪ್ಪ ರುಬ್ಬಿದ್ರೂ ನಡೆಯುತ್ತೆ. ಆದರೆ ದೋಸೆಗೆ ಮಾತ್ರ ತುಂಬ ಸಣ್ಣಕ್ಕೆ ನಾವು ರುಬ್ಕೊಂಡ್ರೆ ಮಾತ್ರ ದೋಸೆ ಅದು ನೀಟಿಗೆ ಬರುತ್ತೆ. ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ನೈಟ್ ಫುಲ್ಲು ಹುಬ್ಬಿ ಬರೋದಕ್ಕೆ ಬಿಡ್ತೀನಿ. ಇದರಲ್ಲಿ ಒಂದು ಏನಪ್ಪ ಅಂತ ಅಂದರೆ ನಾವು ಇದನ್ನು ಪೂರ್ತಿ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಗಾಳಿ ಆಡಿದ್ರೂ ಅದು ಒಳಗಡೆ ಈಸ್ಟ್ ಬೆಳೆದು ಅದು ನಮಗೆ ಹುಬ್ಬಿ ಬರುತ್ತಲ್ಲ ಅದು ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಸ್ವಲ್ಪನೂ ಗಾಳಿ ಆಡದೇ ಇರೋ ಥರ ಅದನ್ನು ನೀಟಾಗಿ ಒಂದು ತಟ್ಟೆ ಆಗಲಿ ಇಲ್ಲ ಒಂದು ಪ್ಲೇಟ್ ಆಗಲಿ ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು. ಇವಾಗ ನೋಡಿ ನಾನು ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ. ಇವಾಗ ಬೆಳಿಗ್ಗೆ ನಾನು ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ನೈಟೆಲ್ಲ ಬಿಟ್ಟಿದ್ನಲ್ವ, ಈಗ ಎಷ್ಟು ಚೆನ್ನಾಗಿ ಅದು ಉಬ್ಬಿ ಬಂದಿದೆ. ಹೋಟೆಲ್ಗಳಲ್ಲೆಲ್ಲ ಒಂದು ದೋಸೆಗೆ 40-50 ರುಪೀಸ್ನ ಪೇ ಮಾಡ್ಕೋಬೇಕಾಗತ್ತೆ. ಅದೇ ಇದೇ ರೀತಿ ನಾವು ಮನೇಲಿ ಪ್ರಿಪೇರ್ ಮಾಡಿಕೊಂಡ್ರೆ ಮನೇಲಿರೋರೆಲ್ಲರೂ ಎಷ್ಟು ಚೆನ್ನಾಗಿ ಊಟನ ಮಾಡ್ಬೋದು. ಇದು ಮಿಕ್ಕಿದ್ರೆ ನಾವು ಇದನ್ನು ಎತ್ತಿ ಫ್ರಿಜ್ಜಲ್ಲಿ ಇಡ್ಬೋದು. ಅದು ಈವ್ನಿಂಗ್ ಟೈಮಲ್ಲಿ ಈರುಳ್ಳಿ ದೋಸೆ ಆ ರೀತಿ ಎಲ್ಲ ಸ್ನ್ಯಾಕ್ಸ್ಗಳಿಗೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ಮತ್ತು ಇದು ಎಷ್ಟು ಹೆಲ್ದಿಯಾಗಿ ನಮ್ಮ ಕಣ್ಮುಂದೆನೇ ನಾವು ರುಬ್ಬಿ ಮಾಡಿರೋದ್ರಿಂದ ಎಷ್ಟು ಹೆಲ್ದಿಯಾಗಿ ಎಷ್ಟು ಕ್ಲೀನಾಗಿ ಹೈಜೆನಿಕ್ಕಾಗಿ ಮಾಡ್ಕೊಂಡಿದ್ದೀವಿ ಅನ್ನೋದು ಗೊತ್ತಿರುತ್ತೆ. ಇನ್ನು ನಾನು ಇದಕ್ಕೆ ಕಾಯಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕಾಯಿ, ಸ್ವಲ್ಪ ಜೀರಿಗೆ, 2-3 ಮೆಣಸು, ಸ್ವಲ್ಪ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಒಂದು ಮೆಣಸಿನ್ಕಾಯಿನ ತೊಗೊತಾ ಇದ್ದೀನಿ. ನನ್ನ ಮಗ ಖಾರ ತಿನ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಖಾರ ನಮ್ಮ ಮನೇಲಿ ಯಾವಾಗಲೂ ಕಡಿಮೆನೇ. ಕೆಲವರು ಕಡಲೆ ಬೀಜನ ಚಟ್ನಿಗೆ ಹಾಕೋದಿಲ್ಲ, ಹಸಿ ಕಡಲೆ ಬೀಜನ ಸ್ವಲ್ಪ ಅದನ್ನು ಹುರಿದುಬಿಟ್ಟು ಹಾಕ್ತಾರೆ. ನೀವೊಂದು ಸಲ ಹಸಿ ಕಡಲೆ ಬೀಜನ ಹಾಕಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು. ಅದೇ ಒಂಥರ ಡಿಫ್ರೆಂಟ್ ಟೇಸ್ಟಲ್ಲಿ ಬರುತ್ತೆ. ಇನ್ನು ಇದಕ್ಕೆ ನೀವು ಕರ್ಬೇವಿನ ಸೊಪ್ಪಿನ ಎಲೆಗಳ್ನೂ ಕೂಡ ಹಾಕೋಬೋದು, ಅದೂ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಕೆಲವರು ಪುದೀನ ಎಲೆಗಳ್ನೂ ಸಹ ಹಾಕೊತಾರೆ. ನಾನಿಲ್ಲಿ ಜಸ್ಟ್ ಕಾಯಿ ಚಟ್ನಿ ಸಪ್ರೇಟಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತೀನಿ. ಚಟ್ನಿಗೆ ಉಪ್ಪು ಹಾಕಬೇಕಾದ್ರೇ ಯಾವಾಗಲೂ ಒಂದು ಟೆನ್ಷನ್ ಇರುತ್ತೆ, ಯಾಕಂದರೆ ಚಟ್ನಿ ಕ್ವಾಂಟಿಟಿ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಜಾಸ್ತಿ ಉಪ್ಪು ಆಗಿಬಿಡುತ್ತೇನೋ ಅನ್ನೋ ಟೆನ್ಷನ್ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಟೆನ್ಷನ್ ನನಗಂತೂ ಯಾವಾಗಲೂ ಇರುತ್ತೆ. ನಿಮಗೂ ಆ ರೀತಿ ಅನಿಸಿದರೆ ಕಮೆಂಟ್ ಮಾಡಿ. ಇವಾಗ ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ.
ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಬರ್ತಾ ಇದೆ ಅಂತ. ಇದಕ್ಕೆ ನಾನು ಯಾವಾಗಲೂ ದೋಸೆನ ಒಂದೇ ಸೈಡ ಬೇಯಿಸ್ಕೊತೀನಿ. ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಎರಡೂ ಸೈಡು ದೋಸೆನ ಬೇಯಿಸಿದರೆ ಅದು ಅಷ್ಟು ರುಚಿ ಕೊಡೋದಿಲ್ಲ. ಸ್ವಲ್ಪ ಒಂದು ಕಡೆ ಮಾತ್ರ ದೋಸೆನ ಬೇಯಿಸಿ ಅದಕ್ಕೆ ಒಂದು 2 ಸ್ಪೂನು ಎಣ್ಣೆನ ಹಾಕ್ಕೊಂಡು ಕೆಳಗಡೆ ಮಾತ್ರ ಅದು ಕ್ರಿಸ್ಪಿ ಆಗೋ ಥರ ಬೇಯಿಸ್ಬಿಟ್ಟು ತಿಂದರೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮ ಹೇಳಿದರು. ಅದು ನನಗೆ ಆವಾಗ ಹಿಡಿದಿರೋ ರುಚಿ ಇವಾಗ್ಲೂ ಕೂಡ ಕಂಟಿನ್ಯೂ ಆಗ್ತಾನೇ ಇದೆ. ನಾನು ಯಾವಾಗಲೂ ಒಂದೇ ಕಡೆ ಬೇಯಿಸೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಕಡೆ ಬೇಯಿಸಿ ತಿನ್ನೋದನ್ನು. ಇವಾಗ ನೋಡಿದ್ರಲ್ಲ ಅದು ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ, ಸ್ವಲ್ಪನೂ ಸ್ಟಿಕ್ಕಿ ಆಗಿಲ್ಲ. ಎಷ್ಟು ತೆಳುವಾಗಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಮೃದುವಾಗಿ ಬಂದಿದೆ. ನಿಮಗೆ ಇದು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.